ಹಾವೇರಿ ಜಿಲ್ಲಾ ಅರ್ಚಕ ಮತ್ತು ಪುರೋಹಿತ ಪರಿಷತ್ತಿನ ಪರವಾಗಿ ನಡೆಸುತ್ತಿರುವ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರ್ತಾ AKBMS ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನಾನು 2022ರಿಂದ 2025 3 ವರ್ಷಗಳ ಅವಧಿಯಲ್ಲಿ ಅಶೋಕ್ ಕಾಕಳ್ಳಿಯವರು ಅಧಿಕಾರ ವಹಿಸಿಕೊಂಡ ನಂತರ ಅವರು ಮಾಡಿರುವ ಕಾರ್ಯಕ್ರಮಗಳನ್ನು ಅಥವಾ ಅವರು ಏನೇನು ಸಾಧನೆಗಳನ್ನು ಮಾಡಿದ್ದಾರೆ ಅಂತಕ್ಕಂಥ ಒಂದು ಸಣ್ಣದಾದ ಪಟ್ಟಿಯನ್ನು ಕೆಲವು ಅಂಶಗಳನ್ನು ತಮ್ಮಲ್ಲಿ ಹೇಳಿ ಬಯಸ್ತೀನಿ. ಅವರ ಕಾರ್ಯವೈಖರಿ ಹೇಗಿತ್ತು ಅಂತಂದ್ರೆ ಬಹುಶಃ ಕರ್ನಾಟಕದಲ್ಲಿ ಎಲ್ಲ ಕಡೆ AKBMS ಅಂದ್ರೇ ಗೊತ್ತಿರಲಿಲ್ಲ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇದೆ ಅಂತಕ್ಕಂಥದ್ದೇ ಗೊತ್ತಿರಲಿಲ್ಲ. ಗೊತ್ತಿದ್ರೂ ಕೂಡ ಭಾಳಷ್ಟು ಜನ ವಿರೋಧಿಗಳಿದ್ರು, ಭಾಳಷ್ಟು ಜನ AKBMSನ ಒಪ್ಪದೇ ಇರೋರಿದ್ರು. ಇವತ್ತಿನ ದಿವಸ ಅವರ ಕಾರ್ಯವೈಖರಿ ಹೇಗಿತ್ತು ಅಂತಂದ್ರೆ ಇವತ್ತು ಯಾರು ವಿರೋಧ ಮಾಡಿದ್ರು ಅವರು ಇವರ ಕಾರ್ಯವೈಖರಿಗಳನ್ನು ನೋಡಿ ಪ್ರೇರೇಪಿತರಾಗಿ ಅವರು ಸಹ ಎಲ್ಲ AKBMSನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಇವತ್ತು ಚುನಾವಣೆ ಕೂಡ ಸ್ಪರ್ಧಿಸ್ತಾ ಇದ್ದಾರೆ. ಇದು ಅವ್ರದ್ದು ಒಂದು ಚಿಕ್ಕ ನಿದರ್ಶನ. ಅದರ ಮುಂದುವರಿದ ಭಾಗವಾಗಿ ಅವರು ಮಾಡಿರೋ ಹಲವಾರು ಕೆಲಸಗಳಲ್ಲಿ ಮೊದಲೇದು ನಮ್ಮ ಮಹಾಸಭೆಯ ಮುಖವಾಣಿ ಮಿತ್ರ ನುಡಿ ಅಂತಕ್ಕಂಥ ಮಾಸಪತ್ರಿಕೆ ಅದು ಕಾರಣಾಂತರಗಳಿಂದ ನಿಂತೋಗಿತ್ತು. ಆ ಮಾಸಪತ್ರಿಕೆಯನ್ನು ಮಾನ್ಯ ಅಧ್ಯಕ್ಷರು ಒಂದು ವಿಶೇಷ ಸಂಪಾದಕ ಮಂಡಳಿಯನ್ನು ರಚನೆ ಮಾಡಿ ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಇದೆರಡೂ ಭಾಷೆ ಇದು ವಿಶೇಷ. ಮುಂಚೆ ಕನ್ನಡದಲ್ಲಿ ಮಾತ್ರ ಇತ್ತು, ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡೂ ಭಾಷೆಯಲ್ಲೂ ಕೂಡ ಈ ಪತ್ರಿಕೆಯನ್ನು ಪ್ರಕಟಿಸಿ ಅತಿ ಕಡಿಮೆ ದರದಲ್ಲಿ ಈ ಅಂಚೆ ಮೂಲಕ ಎಲ್ಲ ಸದಸ್ಯರಿಗೆ ರವಾನಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಎರಡನೇದಾಗಿ ಮಹಾಸಭೆಯಲ್ಲಿ ಹಿಂದಿನಿಂದ ಕೂಡ ಸ್ವಲ್ಪ ಅಮೌಂಟನ್ನು ಠೇವಣಿಯಾಗಿ ಇದ್ದರು. ಸುಮಾರು ಅದು 3-3.5 ಕೋಟಿ ಇತ್ತು ಅಂತಕ್ಕಂಥದ್ದು ಇದೆ. ಅದನ್ನು ಇವತ್ತು ಮಾನ್ಯ ಆರ್ನಳ್ಳಿಯವರ ಅಧ್ಯಕ್ಷರಾದ ಮೇಲೆ ಸುಮಾರು 6 ಕೋಟಿ ರೂಪಾಯಿವರೆಗೂ ಕೂಡ 6 ಕೋಟಿಗಿಂತ ಹೆಚ್ಚಿನ ರೂಪಾಯಿಯನ್ನು ಮಹಾಸಭೆಯಲ್ಲಿ ಠೇವಣಿಯಾಗಿ ಇಟ್ಟಿದ್ದಾರೆ. ಅದಲ್ಲದೆ AKBMS 50 ವರ್ಷ ಪೂರ್ಣಗೊಳಿಸಿದ್ರಿಂದ ಕಾಲೇಜ್ ಗ್ರೌಂಡ್ನಲ್ಲಿ ಒಂದು ಸುವರ್ಣ ಸಂಭ್ರಮ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿ ಈಗಾಗಲೇ ನಮ್ಮ ಪುರೋಹಿತ ಪರಿಷತ್ತಿನ ಅಧ್ಯಕ್ಷ ಹೇಳಿದರು, ನಮ್ಮದೇ ಜಿಲ್ಲೆಯಾದಂಥ ಆನಂದವನದ ಶಂಕರ ಭಟ್ ಗುರುಗಳಿಗೆ ಬ್ರಹ್ಮತೇಜ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಈ ಕಾರ್ಯಕ್ರಮ ಯಾವ ರೀತಿ ಆಯೋಜನೆ ಆಗಿತ್ತು ಅಂದರೆ ಹಿಂದೆಂದೂ ಇಂಥ ಕಾರ್ಯಕ್ರಮಗಳು ಕರ್ನಾಟಕದ ಇತಿಹಾಸದಲ್ಲಿ ನಡೆದಿರಲಿಲ್ಲ. ಅಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಲಕ್ಷಾಂತರ ಜನರು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಿದರು. ಆ ಸಮಾವೇಶದ ಖರ್ಚುಗಳನ್ನೆಲ್ಲ ನಿಭಾಯಿಸಿ ಸುಮಾರು 1 ಕೋಟಿ ರೂಪಾಯಿಗಳನ್ನು ಹೆಚ್ಚಿನ 1 ಕೋಟಿ ರೂಪಾಯಿಗಳನ್ನು ಸಂದಾಯ ಮಾಡಿ ಮತ್ತು ಅದನ್ನು ಮಾನ್ಯ ಅಧ್ಯಕ್ಷರು ಠೇವಣಿ ರೂಪದಲ್ಲಿಟ್ಟರು. ಅದಲ್ಲದೆ ಅಧ್ಯಕ್ಷರು ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ ಸುಮಾರು 41,000 ಸದಸ್ಯರಿದ್ದರು ಕರ್ನಾಟಕದಲ್ಲಿ. ಅಧ್ಯಕ್ಷರು ಆದಮೇಲೆ ಮಾನ್ಯ ಅಶೋಕ್ ಕಾಕಳ್ಳಿ ಅವರು ಈ ಸದಸ್ಯರ ಅಭಿಯಾನಗಳನ್ನು ಮಾಡ್ತಾ 30,000ಕ್ಕೂ ಹೆಚ್ಚಿನ ಸದಸ್ಯರನ್ನು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಸೇರಿಸಿದರು. ಸೊ 30,000 ಏನಿದೆ AKBMS ಶುರುವಾದನಿಂದಲೂ ಕೂಡ ಇಲ್ಲಿವರೆಗೂ 40,000 ಇದ್ದು ಕಳೆದ 3 ವರ್ಷಗಳಲ್ಲೇ 30,000ಕ್ಕೂ ಹೆಚ್ಚು ನೋಂದಣಿಯನ್ನು ಮಾಡಿಸಿ AKBMS ಅನ್ನೋದು ಕೇವಲ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿತ್ತು ಮುಂಚೆ. ಅದನ್ನು ಕರ್ನಾಟಕದ ಮೂಲೆಗಳಲ್ಲಿ ಹಾವೇರಿ ಅಂತ ನಗರದಲ್ಲೂ ಕೂಡ AKBMS ಇವತ್ತು ಇಷ್ಟೊಂದು ಚಿರುಪರಿತ ಆಗಿದೆ ಅಂದರೆ ಅದಕ್ಕೆ ಮಾನ್ಯ ಅಧ್ಯಕ್ಷರು ಮಾಡಿರ್ತಕ್ಕಂಥ ಈ ಸದಸ್ಯರ ಅಭಿಯಾನ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗ್ತದೆ. ಅದೇ ರೀತಿ AKBMSನ ಸೋದರ ಸಂಸ್ಥೆಯಾದ ಸಪ್ತಶ್ರೀ ಫೌಂಡೇಶನ್ ಇದರಲ್ಲಿ ಗಾಯತ್ರಿ ಭವನ ಆಗಿರ್ಬೋದು, ವಿದ್ಯಾವಾಸಿನಿ ವಿಪ್ರ ಮಹಿಳಾ ನಿಲಯಗಳಿವೆ. ಈ ಇದರಲ್ಲಿ ಅತಿ ಕಮ್ಮಿ ದರದಲ್ಲಿ ಫ್ರೀ ದರದಲ್ಲಿ ಇವೆರಡನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಸಪ್ತಶ್ರೀ ಫೌಂಡೇಶನ್ನಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದ ಹೆಬ್ಬಲಾಗಿರುವಂಥ ಹಾವೇರಿ ನಗರದಲ್ಲಿ ಒಂದು CA ಸೈಟನ್ನು ಅವಾಗಿನ ಶಾಸಕರಾಗಿರ್ಬೋದು, ಪೂಜ್ಯ ಆನಂದವನದ ಗುರುಗಳ ಆಶೀರ್ವಾದದಿಂದ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ಎಲ್ಲರ ಒಂದು ಸಹಕಾರದಿಂದ ಸುಮಾರು 11 ಗುಂಟೆ ಜಾಗನ ಬೆಂಗಳೂರು ಬಿಟ್ಟರೆ AKBMSನ ಆಸ್ತಿ ಹಾವೇರಿಯಲ್ಲಿ ಮಾತ್ರ ಇರತಕ್ಕಂಥದ್ದು. ಇದು ಬೇರೆ ಎಲ್ಲೂ ಕೂಡ AKBMSನ ಆಸ್ತಿ ಇಲ್ಲ. ಹಾವೇರಿ ನಗರದಲ್ಲೇ ಪ್ರಪ್ರಥಮವಾಗಿ ಬೆಂಗಳೂರು ಬಿಟ್ಟರೆ ಹಾವೇರಿ ನಗರದಲ್ಲಿ ಮಾತ್ರ ಇರೋದು. ಸೊ ಇದಕ್ಕೂ ಕೂಡ ಮಾನ್ಯ ಅಧ್ಯಕ್ಷರು ನಮಗೆ ಸಾಕಷ್ಟು ಸಂಪೂರ್ಣ ವೆಚ್ಚವನ್ನು CA ಸೈಟಿಗೆ ಏನು ಅಮೌಂಟ್ ಬೇಕು ಅದೆಲ್ಲವನ್ನು ಕೂಡ ಅಧ್ಯಕ್ಷರೇ ಭರಿಸಿ ಹಾವೇರಿ ಜಿಲ್ಲೆ ಜನರಿಗೆ ಕರ್ನಾಟಕದ ಹೆಬ್ಬಾಗಿಲು ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಹಾವೇರಿ ನಗರಕ್ಕೆ ಇದನ್ನು ಕೊಡುಗೆಯಾಗಿಸಿದ್ದಾರೆ. ಹಾಗಾಗಿ ನಾವು ಹಾವೇರಿ ಜಿಲ್ಲೆಯ ಎಲ್ಲ ಮತ ಬಾಂಧವರಲ್ಲಿ ನಾವು ಹೇಳ್ಕೊಳ್ಳೋದಿಷ್ಟೇ, ಒಂದು ಕೃತಜ್ಞತಾಪೂರ್ವಕವಾಗಿ ಒಂದು
ಉಚಿತವಾಗಿ ಎಲ್ಲರಿಗೂ ಕೂಡ ಕಾನೂನಿನ ನೆರವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮಗಳನ್ನು ಮಾಡೋದು. ಅದೇ ರೀತಿ SSLC PUC ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಯಾರು ತೇರ್ಗಡೆಯಾಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಪ್ರತಿಭಾ ಪುರಸ್ಕಾರ ನೀಡುತ್ತಾ ಬಂದಿರತಕ್ಕಂಥದ್ದು AKBMSನ ಹೆಗ್ಗಳಿಕೆ. ಅದೇ ರೀತಿ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಾಸ್ಟರ್ ಹಿರಣ್ಣಯ್ಯ ಸ್ಮರಣೆಯಲ್ಲಿ ಅವರ ಸ್ಮರಣೆಯಲ್ಲಿ ಪಾಚೋತ್ಸವ ಆಗಿರ್ಬೋದು, ಉಚಿತ ಆರೋಗ್ಯ ಶಿಬಿರಗಳಾಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು, ಅಂಗಾಂಗಗಳ ದಾನದ ಶಿಬಿರ ಆಗಿರ್ಬೋದು, ಕಾನೂನಿನ ಹೋರಾಟ ಆಗಿರ್ಬೋದು, ಈಗ ಅನೇಕ ಕಾರ್ಯಕ್ರಮಗಳನ್ನು AKBMS ಮಾಡ್ತಾ ಬಂದಿದೆ. ಇವಾಗ ಮಾನ್ಯ ಅಧ್ಯಕ್ಷರು ಸುವರ್ಣ ಸಂಭ್ರಮದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಜಾತಿ ಗಣತೆ ಬಗ್ಗೆನೂ ಒಂದು ಮಾತಾಡಿದ್ರು. ಮತ್ತು ಅವ್ರು ಹೇಳಿದ್ರು ನಮಗೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಬೇಕಾಗಿಲ್ಲ ನಮ್ಮ ಸಮಾಜಕ್ಕೆ, ಆದರೆ ನಮ್ಮ ಸಮಾಜದ ನಿಖರವಾದ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದನ್ನು ಅದು ತಿಳಿಸ್ರಿ ಅಂತ ಹೇಳಿದ್ರು. ಆ ನಿಟ್ಟಿನಲ್ಲಿ ನಾವು ಈಗ ಅದನ್ನು ಹಾವೇರಿಯಲ್ಲಿ ಮಾದರಿ ಅಂದರೆ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಮಾಡಿ ಹಾವೇರಿಯಲ್ಲಿರ್ತಕ್ಕಂತಹ ಎಲ್ಲ ವಿಪ್ರ ಬಾಂಧವರಿಗೆ ಒಂದು ಈ ಸದಸ್ಯತ್ವ ನೋಂದಣಿ ಮಾಡಲಿಕ್ಕೆ ಒಂದು ಕಚೇರಿಯನ್ನು ತೆಗೆದು ಕಡ್ಡಾಯವಾಗಿ ಎಲ್ಲರಿಗೂ ಕೂಡ ನೋಂದಣಿ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮುಂದಿನ ದಿನಗಳಲ್ಲಿ ಶುರು ಮಾಡೋದು. ಯಾರಿಗೆ ನೋಂದಣಿ ಶುಲ್ಕವನ್ನು ಭರಿಸಲಿಕ್ಕಾಗದಿಲ್ವೋ ಅಂಥವರಿಗೆ ದಾನಿಗಳ ಮೂಲಕ ಕೊಡಿಸಿ ಕಡ್ಡಾಯವಾಗಿ ನೋಂದಣಿ ಮಾಡಲಿ ಅಂತಕ್ಕಂಥ ಒಂದು ಅಭಿಯಾನವನ್ನು ಈ ಮುಂದಿನ ದಿನಗಳಲ್ಲಿ ಮಾಡಲಾಗುವುದು. ರಾಜ್ಯಾಧ್ಯಕ್ಷರು ಕೂಡ ಈಗ ಯಾರು ಮುಂದೆ ಆಗ್ತಾರೆ ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಇದಕ್ಕೆ ಪುರೋಹಿತ ಪರಿಷತ್ನವರು ಅವರು ಹೇಳಿದ್ದಾರೆ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ನಾವು ಈ ಸದಸ್ಯತ್ವ ಅಭಿಯಾನಕ್ಕೆ ಅಂತೇಳಿ. ಸೊ ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ 100% ಸದಸ್ಯತ್ವ ನಾವು ಮಾಡಬೇಕು ಅಂತಕ್ಕಂಥ ಒಂದು ಗುರಿಯನ್ನು ನಾವು ಹೊಂದಿದ್ದೀವಿ. ಇವೆಲ್ಲವೂ ಕೂಡ ಹಾರ್ನಳ್ಳಿಯವರು ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂತಹ ಭಾನುಪ್ರಕಾಶ್ ಶರ್ಮಾ, ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಇವೆಲ್ಲವೂ ಕೂಡ ಶ್ರೀರಕ್ಷೆ ಆಗಿವೆ. ಮತ್ತು ನಮಗೆ ಇಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಒಂದು CA ನಿವೇಶನವನ್ನು ಕೊಟ್ಟಿದ್ದಾರೆ. ಅಲ್ಲಿ ಮೊನ್ನೆ ಭಾನುಪ್ರಕಾಶ್ ಶರ್ಮಾ ಅವರು ಹಾವೇರಿ ಬಂದಾಗಲೂ ಕೂಡ ಹೇಳಿದ್ರು, ಮುಂದಿನ ದಿನಗಳಲ್ಲಿ ಇಲ್ಲಿ ನಾವು ಕಲ್ಯಾಣ ಮಂಟಪ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅಥವಾ ಬಡ ಮಕ್ಕಳಿಗಾಗಿ ಹಾಸ್ಟೆಲನ್ನು ನಾವು ಕಟ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಅವರು ನಮ್ಗೆ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಇವೆಲ್ಲವೂ ಕೂಡ ಈಗ ನಮಗೆ 11 ಗುಂಟೆ ಜಾಗ ಸಿಕ್ಕಿದೆ, ಅಲ್ಲಿ ಆಗತ್ತೆ ಅಂತಕ್ಕಂಥ ಭರವಸೆ ನಮ್ಮೆಲ್ಲರಿಗೂ ಇದೆ. ಇದು ಚುನಾವಣೆಗೆ ಮಾತ್ರ ಅಂದರೆ ಚುನಾವಣೆ ಪ್ರಜಾಪ್ರಭುತ್ವದಲ್ಲಿ ಸಹಜ. ಈ ಚುನಾವಣೆ ಎಲ್ಲರಿಗೂ ಮಾದರಿಯಾಗಲಿ, ಯಾವುದೇ ಆಸೆ ಆಮಿಷಗಳನ್ನು ಒಡ್ಡದೆ ಸಂವಿಧಾನಬದ್ಧವಾಗಿ ಚುನಾವಣೆ ಆಗಲಿ. ಎಲ್ಲರೂ ಕೂಡ ಯಾರ್ಯಾರು ವೋಟಿಂಗ್ ಇದೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತ ಚಲಾಯಿಸಿ ಅಂತ ಹೇಳಿ ಮಾನ್ಯ ಅಶೋಕ್ ಹಾರ್ನಳ್ಳಿ ಅವರ ನೇತೃತ್ವದಲ್ಲಿ ಅವರ ಬೆಂಬಲಿತ ಅಭ್ಯರ್ಥಿಯಾದ ವೇದಬ್ರಹ್ಮ ಭಾನುಪ್ರಕಾಶ್ ಶರ್ಮಾ ಅವರಿಗೆ ಬೆಂಬಲ ನೀಡಬೇಕಂತ ಕೋರಿ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ನೀಡಿದ್ದಕ್ಕೆ ಮತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ